ಹೊಸ ಸಿಎಂ ಡಿಕೆಶಿ ಮೊದಲ ಸಭೆಯಲ್ಲೇ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಧಿಕಾರಿಗಳು ನಿಯಮ ಮೀರಿ ಕೆಲಸ ಮಾಡಿದ್ರೆ ಹುಷಾರ್, ಇನ್ಮುಂದೆ ಟೈಮ್ ಮೀರಂಗಿಲ್ಲ, ಮತ್ತೆ ಬನ್ನಿ ಅಂತ ಹೇಳೋ ಹಾಗಿಲ್ಲ. 15 ದಿನಗಳ ಒಳಗೆ ಡೆಡ್ ಲೈನ್, ಎಲ್ಲವೂ ಕ್ಲಿಯರ್ ಆಗಿರಬೇಕು. ಯಾರೇ ಒತ್ತಡಕ್ಕೆ ಮಣಿಯಬಾರದು, ಅಂದ್ರೆ ಯಾರದ್ದೇ ಒತ್ತಡಕ್ಕೂ ಕೂಡ ಮಣಿಯೋ ಹಾಗಿಲ್ಲ. ಸಿಕ್ಕವರಿಗೆ ಸಹಿ ಹಾಕಬಾರದು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, 15 ದಿನಗಳ ಡೆಡ್ ಲೈನ್ ಒಳಗೆ ಎಲ್ಲವೂ ಕ್ಲಿಯರ್ ಆಗಿರಬೇಕು. ಯಾರ ಒತ್ತಡಕ್ಕೂ ಕೂಡ ಮಣಿಬಾರದು, ಸಿಕ್ಕವರಿಗೆ ಸಹಿ ಹಾಕಬಾರದು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಸಭೆಯಲ್ಲೇ ಖಡಕ್ ವಾರ್ನಿಂಗ್ ಕೊಟ್ಟಿರುವುದು, ಜೊತೆಗೆ ಮೊದಲ ಸುದ್ದಿಗೋಷ್ಠಿಯಲ್ಲಿನೇ ಬಹಳ ಖಡಕ್ ಆಗಿನೇ ಮಾತನಾಡಿದ್ದಾರೆ ಹೇಗಿರಬೇಕು ಅಂತ ಹೇಳಿ. ಅದರಲ್ಲೂ ಪೊಲೀಸ್ ಇಲಾಖೆ ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಹೆಂಗಿರಬೇಕು ಎಲ್ಲದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಅವರು ಆಕ್ಟಿವ್ ಆಗಿ ಮಾತನಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಡೆಡ್ ಲೈನ್ ಏನಿರುತ್ತೆ ಅದ್ರ ಒಳಗಡೆನೆ ಎಲ್ಲ ಕೆಲಸ ಕ್ಲಿಯರ್ ಆಗಿರಬೇಕು. ಯಾವುದೇ ಜಾತಿ ಧರ್ಮ ಇನ್ಫ್ಲೂಯೆನ್ಸು ಕೂಡ ಮುಡಿಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾವ ಇದಕ್ಕೆ ಭಾಗಿಯಾಗಬೇಡಿ. ಸೊ ನಾವು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ನಮ್ಮದಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಮೇಲೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಲು ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಂದವೂ ನಡೀತದೆ, ಬುದ್ಧಿವಂತಿಂದವೂ ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ನನಗೆ ಹಿಸ್ಟ್ರಿ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನ ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಸಿಎಂ ಆಗಿ ಚಾರ್ಜ್ ತೆಗೆದುಕೊಂಡ ನಂತರ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲೇ ಒಂದಿಷ್ಟು ಖಡಕ್ ಆಗಿ ಮಾತನಾಡಿದ್ರು. ಈಗ ಅಧಿಕಾರಿಗಳ ಸಭೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಖಡಕ್ ಆಗಿ ಮಾತಾಡಿದ್ದಾರೆ. ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ? ರಾಮ್, ಇವತ್ತು 2ನೇ ದಿನ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮಧ್ಯಾಹ್ನ ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ರು. ಇವತ್ತು ಅಧಿಕಾರಿಗಳ ಸಭೆಯನ್ನ ಅಧಿಕೃತವಾಗಿ ಮಾಡಿದ್ರು. IAS ಮತ್ತೆ IPS ಅಧಿಕಾರಿಗಳ ಸಭೆಯನ್ನ ವಿಧಾನಸೌಧದಲ್ಲಿ ಮಾಡಿದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅಂದ್ರೆ ಸಭೆಯಲ್ಲಿ ಬಹಳಷ್ಟು ಖಡಕ್ ಆದಂತಹ ಒಂದು ಸೂಚನೆಗಳನ್ನ ಅಧಿಕಾರಿ ವರ್ಗಕ್ಕೆ ಕೊಟ್ಟಿದ್ದಾರೆ. ಆಡಳಿತ ವರ್ಗ ಸರಿಯಾಗಿದ್ರೆ ಸರ್ಕಾರ ಸರಿಯಾಗಿರುತ್ತೆ ಅಂತ. ರಾಜಕಾರಣಿಗಳು ತಪ್ಪು ಮಾಡಿದ್ರು ಕೂಡ ಸಮಸ್ಯೆ ಆಗೋದಿಲ್ಲ, ಆದ್ರೆ ಆಡಳಿತ ವರ್ಗ ತಪ್ಪು ಮಾಡಿದ್ರೆ ಅದು ಜನರಿಗೆ ನೇರವಾಗಿ ಸಮಸ್ಯೆಗಳು ಆಗುತ್ತೆ. ಹೀಗಾಗಿ ಆ ರೀತಿಯಾಗಿ ಯಾರು ಕೂಡ ನಡ್ಕೊಳ್ಬಾರ್ದು ಅನ್ನುವಂಥದ್ದು. ಜೊತೆಗೆ ಇರುವಂತಹ 33 ಇಲಾಖೆಗಳ ಪ್ಲಾನ್ ಆಫ್ ಆಕ್ಷನ್ ಅನ್ನ 15 ದಿನಗಳ ಒಳಗಾಗಿ ಮುಖ್ಯಮಂತ್ರಿ ಕಚೇರಿಗೆ ಕೊಡಬೇಕು. ಅದಾದ ಬಳಿಕ ಯಾವ್ಯಾವ ಇಲಾಖೆಯಲ್ಲಿ ಏನು ಯೋಜನೆಗಳನ್ನು ತರಬೇಕು, ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ. ಹೀಗಾಗಿ ಯಾರಾದ್ರೂ ಸಾರ್ವಜನಿಕರು ಕುಂದುಕೊರತೆಗಳು ಅಂತ ಹೇಳ್ಕೊಂಡು ಬಂದಾಗ ಅವರನ್ನ ನೆಗ್ಲೆಕ್ಟ್ ಮಾಡುವಂತಹ ರೀತಿಯಲ್ಲಿ ಅವ್ರಿಗೆ ಬೇರೆ ರೀತಿಯಲ್ಲಿ ಯಾರು ಕೂಡ ಅಪ್ರೋಚ್ ಆಗ್ಬಾರ್ದು. ಕಾನೂನು ನಡೆಯಲ್ಲಿ ನಿಯಮಗಳ ರೀತಿಯಲ್ಲಿ ಎಲ್ಲಾ ಕೆಲಸಗಳು ಆಗ್ಬೇಕು. ಯಾರಾದ್ರೂ ಪ್ರಭಾವಿಗಳು ಬಂದು ನಾನು ಸಿಎಂಗೆ ಗೊತ್ತಿರುವಂತವ್ರು, DCMಗೆ ಗೊತ್ತಿರುವಂತವ್ರು, ಸಚಿವರಿಗೆ ಗೊತ್ತಿರುವಂತವ್ರು ಈ ರೀತಿಯಾದಂತಹ ಒತ್ತಡಗಳಿಗೆ ನೀವು ಬಲಿಯಾಗಬೇಡಿ. ಈ ಒತ್ತಡಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಬೇಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅಧಿಕಾರಿ ವರ್ಗನೂ ಕೂಡ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಕೂಡ
ಸುಮ್ಮನಿರೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಇರುವಂತಹ 2 ವರ್ಷದಲ್ಲಿ ನಾನು ಕೂಡ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು. ಹೀಗಾಗಿ ಕೆಲಸ ಕೂಡ ನಾನು ಎಷ್ಟು ಫಾಸ್ಟ್ ಅಲ್ಲಿ ಇರ್ತೀನೋ ಅಷ್ಟೇ ಫಾಸ್ಟ್ ಅಲ್ಲಿ ಆಡಳಿತ ವರ್ಗವು ಕೂಡ ಸ್ಪಂದಿಸಬೇಕು ಅನ್ನುವಂತಹ ಒಂದು ತಾಕೀತನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2ನೇ ದಿನ ನಿನ್ನೆ ಅಷ್ಟೇ 8 ಹೊಸ ಯೋಜನೆಗಳನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ಆಡಳಿತ ವರ್ಗಕ್ಕೆ ಚುರುಕು ಮುಟ್ಟಿಸುವಂತ ಒಂದು ಕೆಲಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.